ನಮ್ಮ ಈ ಒಂದು ಚಿಕ್ಕ ಚಿತ್ರಕ್ಕೆ ಅಂಬರೀಷ್ ಇವ್ರು ಹೇಳ್ತಿದ್ರು ಬೈದೇ ಶುರು ಮಾಡ್ತಾರಲ್ಲ ಮಾತು ಅಂತ. ನಾನು ಒಂದು ಮಾತು ಬೀಸ್ಕೊಂಡಿದ್ದೀನಿ, ಅದು ಬೈಗಳ ತರ ಇರಲ್ಲ. ಚಿತ್ರಸಂಘದ ನಮ್ದು ಕಲಾವಿದರ ಸಂಘದಲ್ಲಿ ಒಂದು ಕಾರ್ಯಕ್ರಮ, ನಾನು ಮಿತ್ರ ಅವರು ಊಟ ಮಾಡೋದಕ್ಕೆ ಹೋಗ್ತಾ ಇದ್ವಿ. ಅವ್ರು ಯಾರು ಹೇಳಿದ್ರು, ಅಣ್ಣ ಅವ್ರು ಊಟನೇ ಊಟನೇ ಮಾಡಿಲ್ಲ ಹೊರಟ್ಬಿಟ್ಟು, ಏಯ್ ತಗೊಳ ಪರವಾಗಿಲ್ಲ, ಅವನ ಕರಿ ಹಾಕೊಳ ಪರವಾಗಿಲ್ಲ, ಹೋಗ ಊಟ ಮಾಡ್ಕೊಳೋರು ಮುಚ್ಕೊಂಡು. ನಾವು ಏನು ಮಾತಾಡ್ಲಿಲ್ಲ, ಇಲ್ಲಿ ಬರೀತಾರ ಸೈಡಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರುವಾಗ ಒಂದು ನಮಸ್ಕಾರ ಮಾಡೋದು ನೋಡಿ. ಕಲ್ಮಶ ಇಲ್ಲ ಹೃದಯ ನೋಡಿ ಅದು. ಅದಕ್ಕೆ ಹೃದಯ ಚೆನ್ನಾಗಿದ್ರೆ ಬೆಳೆ ಚೆನ್ನಾಗಿರುತ್ತೆ ಅಂತ, ಭೂಮಿ ಚೆನ್ನಾಗಿಟ್ಕೋಬೇಕು ಮನುಷ್ಯ. ಅದಕ್ಕೆ ಅವ್ರು ಎಲ್ಲರೂ ನನ್ಗೋರು ಉಳಿದಿದ್ದಾರೆ. ಅದಾದ್ಮೇಲೆ ನಮ್ಮ ಈ ಚಿತ್ರಕ್ಕೆ ನಿರ್ಮಾಣಕ್ಕೆ ಸಪೋರ್ಟ್ ಮಾಡಿದಂತಹ KRS ಪ್ರೊಡಕ್ಷನ್ಸ್ ಅಂತ ಹೇಳಿ 4 ಜನ ಸ್ನೇಹಿತರು. ಅಂದ್ರೆ ನಾನೇನು ದುಡ್ಡು ಹಾಕ್ಲಿಲ್ಲ, ಬರವಣಿಗೆ ಮತ್ತು ವರ್ಕಿಂಗ್ ಪಾರ್ಟ್ನರ್ ತರ ಕೆಲಸ ಮಾಡಿದೆ. ಅವರು ನಾವು ಯಾರು ಕಾಣಿಸ್ಕೊಳಕ್ಕಾಗಲ್ಲ, ಎಲ್ಲ ದೂರ ದೂರ ಇದ್ದೀವಿ, ನಿನ್ನ ಮುಂದಾಳತ್ವದಲ್ಲಿ ನಡೀಲಿ ಅಂತ ಹೇಳಿ ನನ್ನನ್ನ ಮುಂದೆ ಬಿಟ್ಟರು. ಇಬ್ಬರು ಬಂದಿದ್ದಾರೆ, ಬನ್ನಿ ವೇದಿಕೆ ಮೇಲೆ ಅಂದ್ರೆ ಹಿಂಗೆ ಅಂತಾರೆ, ಯಾಕೆ ಅಂತ ಗೊತ್ತಿಲ್ಲ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ, ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅವರು ಆ 4 ಜನ, ಅವ್ರ 3 ಜನ ಸೇರಿ ನಮ್ಗೆ ಸಪೋರ್ಟ್ ಮಾಡಿದ್ರಿಂದ ನಾಗೇಶ್ ನಾವು ಕರೆಯೋದು, ಅಥರ್ವ ಆರ್ಯ ಅವರ ಸಿನಿಮಾ ಹೆಸರು. ಅವರ ಒಡನಾಟ 16 ವರ್ಷದಿಂದ ನನ್ನ ಸ್ಕ್ರಿಪ್ಟಲ್ಲೆಲ್ಲ ಅವರು ಜೊತೆಲಿ ಇರ್ತಾ ಇದ್ರು. ಸೊ ಇದು ಯಾವುದೋ ಒಂದು ಥ್ರೆಡ್ ಈ ಥರ ಇದೆ ನೋಡಿ ಅಣ್ಣ ಹಾಗೆ ಅಂತ ಬಂದಾಗ ಹುಡುಕಾಟದಲ್ಲಿದ್ದು ಹೀಗೆ ಸ್ನೇಹಿತರೆಲ್ಲ ಸಿಕ್ಕಿ ಇವತ್ತು ಒಂದು ಸಿನಿಮಾ ಆಗಿದೆ. ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನಮಗೆ. ನನ್ನ ಭಾವ ಪ್ರೇಮ್ ಸರ್, ನಾವು ಭಾವ ಅಂತಾನೆ ಪ್ರೀತಿಯಿಂದ ಮಾತಾಡ್ಸೋದು. ನಾನು ಹೋಗಿ ಹೇಳಿದೆ, ಈ ಥರ ಒಂದು ಥ್ರೆಡ್ ಮಾಡ್ತಾ ಇದ್ದೀವಿ ಸಿನಿಮಾ ನೋಡಿ ಭಾವ ಇಲ್ಲ, ಅದಕ್ಕೆ ನೀನು ಇಷ್ಟೊಂದೆಲ್ಲ ರಿಕ್ವೆಸ್ಟ್ ಮಾಡಬಾರ್ದು, ಡೇಟ್ ಹೇಳಬೇಕು ಅಂದರು. ತುಂಬಾ ಥ್ಯಾಂಕ್ಸ್ ನಿಜವಾಗ್ಲು. ಯಾಕೆಂದ್ರೆ ಇವತ್ತು ನೀವೆಲ್ಲ ಬಂದಿರೋದು ನಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದ್ರೆ, ಹೊಸ ಪೀಳಿಗೆ ನೋಡಿ 4 ಜನ ಸಿಂಗರ್ಸ್ ಹೊಸಬರು. ನಮ್ಮ ಆಕಾಶು ಅವರು ಇನ್ನೂ ಕಾಣಿಸ್ಕೊಂಡಿಲ್ಲ ಅಷ್ಟೇ, ಕೆಲಸ ಹಳಿದೆ, ಪರಿಚಯ ಹೊಸದು. ನನ್ನ ಕವಿವರಿಗಳು ಎಲ್ಲ ಬಂದಿದ್ದಾರೆ, ಕವಿ ಸರ್ ಬಂದವ್ರೆ. ಆ 4 ಜನ ಯಾರಿಗೆ ನಾನು ಫೋನ್ ಮಾಡಿದ್ರು ಬನ್ನಿ ಅದೇನು ಹೇಳಿ ನನಗೆ ವಿಷಯ ಹೇಳಿ ಡೈರೆಕ್ಟರ್ಗೆಲ್ಲ ಹೇಳಿಸಿ ಅಂದ್ರೆ ಹೊರತು ಯಾರು ಹಣಕಾಸಿನ ಬಗ್ಗೆ ಮಾತಾಡಲಿಲ್ಲ. ಅವರೆಲ್ಲರೂ ನಮ್ಮ ಮೇಲೆ ಇಟ್ಟಿರೋ ಪ್ರೀತಿಗೆ ನಾನು ಚಿರಋಣಿ, ಧನ್ಯವಾದಗಳನ್ನ ಅರ್ಪಿಸ್ತೀನಿ ಎಲ್ಲರಿಗೂ. ನೆಕ್ಸ್ಟು ನಮ್ಮ ಟೀಮು, ನಮ್ಮ DOP ಅವರು ಮಾತಾಡಲ್ಲ ಜಾಸ್ತಿ, ಹೀರೋಯಿನ್ ಹತ್ರ ಏನೋ ಮಾತಾಡ್ತಿದ್ರಲ್ಲ, ಅಲ್ಲ ಯಾರು ಹೇಳಿದಪ್ಪ ನಾನು ನೋಡಿಲ್ಲ. ಏನಮ್ಮ ಯಾಕೆ ಅಡ್ಡ ಇಟ್ಕೊಂಡ್ಬಿಟ್ರೆ ಇಲ್ವಾ? ಸರಿ, ನಾವು ಕಾಲಿ ಇಳಿತಿದ್ವಿ ಅಲ್ಲಿ ಶೂಟಿಂಗಲ್ಲಿ, ಅದಕ್ಕೆ ಹೇಳಿದೆ. ಅವ್ರ ಟೀಮು ರಾಜು ಮತ್ತು ಇವರ ಸಂಗಡಿಗರು ಯಾರಿದ್ರು ಎಲ್ಲರೂ ನಮಗೆ ಸಮಯದ ಬಗ್ಗೆ ಆಗಲಿ ಏನು ಯಾವುದು ಒತ್ತಡ ಕೊಟ್ಟಿಲ್ಲ ನಮಗೆ. ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಿ. ಇಡೀ ನಿಮ್ಮ ತಂಡಕ್ಕೆ ಧನ್ಯವಾದಗಳು ಸರ್. ನಮ್ಮ ಟೀಮ್ ಹುಡುಗರು ಎಲ್ಲ ನಿಂತಿದ್ದಾರೆ ಇಲ್ಲಿ, ಸಪೋರ್ಟರ್ಸ್, ಅಸೋಸಿಯೇಟ್, ಅಸಿಸ್ಟೆಂಟ್ ಡೈರೆಕ್ಟರ್ಗಳೆಲ್ಲ, ಎಲ್ಲರ ಸಹಾಯದಿಂದ ಒಂದು ಕೆಲಸ ಆಗಕ್ಕೆ ಸಾಧ್ಯ. ಆದ್ರಿಂದ ನಿಮ್ಮೆಲ್ಲರಿಗೂ ಮತ್ತೆ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ಸುಮಾರು ಜನ ಹಾರೈಸೋದಕ್ಕೋಸ್ಕರ. ಪರಿಚಯ ಇದ್ದವರು, ಪರಿಚಯ ಇರೋರು, ಸ್ನೇಹಿತರ ಜೊತೆಗೆ ಬಂದಿರೋರು ಎಲ್ರಿಗೂ ನಮ್ಮ ತಂಡದ ಪರವಾಗಿ ಧನ್ಯವಾದ ಹೇಳ್ತೀನಿ. ಅಪ್ಪ ಅಮ್ಮ ನಂಬಿಕೆ ಅಂತೆ, ತಾಯಿ ಸಮಾನ, ನಂಬಿಕೆ ತಾಯಿ ಸಮಾನ. ಅಪ್ಪ ಧೈರ್ಯ, ಹೋಗೋಣ ನಿಂದಿನಿ ಅಂತ ಹೇಳ್ತಾರೆ ಫಸ್ಟ್. ಅಪ್ಪನ ಬಗ್ಗೆ ಮಾತಾಡೋದು ಅಂದ್ರೆ ಅದು ಅಪಾರ, ಆದ್ರಿಂದ ಮಾತಾಡೋದು ತುಂಬಾ ಕಷ್ಟ, ತುಂಬಾ ತೂಕದ ಪದ. ನನ್ನ ಗುರುಗಳು ಹೇಳ್ತಾ ಇದ್ರು, ಚಿಕ್ಕ ಚಿಕ್ಕ ಪದಗಳಾದ್ರಿಂದ ಅದು ವೇಟ್ ಜಾಸ್ತಿ ಅಂತ. ಕಾಸು ಅದರಿಂದ ಹೋದ್ರೆ ಸುಖ ಕಳ್ಕೊಂಡ್ಬಿಡ್ತೀವಿ. ಅಪ್ಪ ತೂಕದ ವಸ್ತು, ಅಮ್ಮ ತೂಕ, ಆಕಾಶ. ಈ ಚಿಕ್ಕ ಅಕ್ಷರಗಳಿದ್ದಾಗ 2 ಅಕ್ಷರ ಅಂತ ಅನ್ಕೋಬಹುದು, ಅದ್ರ ಮಹತ್ವ ತುಂಬಾ ಇರುತ್ತೆ. ಆ ಬೀಜಾಕ್ಷರಗಳು ತುಂಬಾ ಪವರ್ಫುಲ್ ಆಗಿರುವಂಥವು. ಅಪ್ಪ ಅಂದ್ರೆ ತೂಕ, ಅದ್ರ ಬಗ್ಗೆ ನಾವು ಮಾತಾಡಕ್ಕಾಗಲ್ಲ.